ನಮ್ಮ ಮೆಟ್ರೋ ದಿನದಿಂದ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನ ಸಂಚಾರ ನಾಡಿಯಾಗಿಯೂ ಕೂಡ ಮೆಟ್ರೋ ಬದಲಾಗ್ತಾ ಇದೆ. ಈ ಸಂದರ್ಭದಲ್ಲಿಯೇ BMRCL ಹೊಸ ವರ್ಷಕ್ಕೆ ಈ ಹಳದಿ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಡಬಲ್ ಗುಡ್ ನ್ಯೂಸ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಏನದು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಹಳದಿ ಮಾರ್ಗದ ಪ್ರಯಾಣಿಕರಿಗೆ ಹೊಸ ವರ್ಷಕ್ಕೆ ಡಬಲ್ ಗಿಫ್ಟ್. ಡಿಸೆಂಬರ್ ಅಂತ್ಯಕ್ಕೊಂದು, ಜನವರಿ ಅಂತ್ಯಕ್ಕೊಂದು ಹೊಸ ರೈಲು. ಮತ್ತಷ್ಟು ತಗ್ಗಲಿದೆ ರೈಲುಗಳ ನಡುವಿನ ಸಮಯದ ಅಂತರ. 8 ರಿಂದ 10 ನಿಮಿಷಕ್ಕೊಂದು ರೈಲು ಓಡಾಟ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೆಟ್ರೋ ಮಾರ್ಗದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಮಾರ್ಗ ಯೆಲ್ಲೋ ಮಾರ್ಗ. ಕಾಮಗಾರಿ ಆರಂಭವಾದ ಕಾಲದಿಂದಲೂ ಒಂದಲ್ಲ ಒಂದು ಅಡೆತಡೆ, ಸಂಚಾರ ಮುಕ್ತವಾದ ಮೇಲೂ ಇದೇ ಸಮಸ್ಯೆ. ಆದರೂ ನಿತ್ಯ 1 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರ ಓಡಾಟ. ಮಾರ್ಗ ಓಪನ್ ಆಗಿ ತಿಂಗಳುಗಳೇ ಕಳೆದ್ರೂ ಪೂರ್ಣ ಪ್ರಮಾಣದ ರೈಲುಗಳಿಲ್ಲದೆ ಪ್ರಯಾಣಿಕರು ಕಷ್ಟಾನೋ ಸುಖಾನೋ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಿದ್ದಾರೆ. ಆದ್ರೆ ಹೊಸ ವರ್ಷಕ್ಕೆ ಈ ಮಾರ್ಗದ ಸಂಚಾರ ಇನ್ನಷ್ಟು ಸರಳವಾಗಲಿದೆ. ಹೌದು, ಸದ್ಯ ಮಾರ್ಗದಲ್ಲಿ 5 ಸೆಟ್ ರೈಲುಗಳ ಓಡಾಟ ಇದೆ. ಪ್ರತಿ 15 ನಿಮಿಷಕ್ಕೊಂದು ರೈಲು ಓಡಾಟ ಮಾಡುತ್ತಿರುವ ಕಾರಣ ಈ ಭಾಗದ ಪ್ರಯಾಣಿಕರ ಪ್ರಯಾಣಕ್ಕೆ ಕೊಂಚ ಹೆಚ್ಚೇ ಸಮಯ ತೆಗೆದುಕೊಳ್ತಿದೆ. ಪರಿಣಾಮ ಹಲವರು ಒಂದು ಟ್ರೈನ್ ಮಿಸ್ ಆದ್ರೆ 15 ನಿಮಿಷ ಕಾಯಬೇಕು. ಇಲ್ಲ ರಶ್ ಇದ್ರೂ ಬೇರೆ ಟ್ರೈನ್ಗೆ ಕಾಯದೆ ಅದೇ ರೈಲು ಹತ್ತಿ ಹೋಗ್ಬೇಕು. ಇದು ಹಲವು ಪ್ರಯಾಣಿಕರಿಗೆ ಕಿರಿಕಿರಿ ಆಗ್ತಿದೆ. ಸದ್ಯ ಈ ಎಲ್ಲಾ ಸಮಸ್ಯೆಗಳಿಗೆ ಶೀಘ್ರವೇ ಬ್ರೇಕ್ ಬೀಳಲಿದೆ. ಈಗಾಗಲೇ ಕೋಲ್ಕತ್ತಾದ ಟಿಟಿಗಾರ್ನಿಂದ 6 ರೈಲು ಬೆಂಗಳೂರಿನತ್ತ ಹೊರಟಿದೆ. ಮುಂದಿನ ವಾರ ಈ ರೈಲು ಬೆಂಗಳೂರು ಸೇರಿ ಎಲ್ಲಾ ಪರೀಕ್ಷೆ ಪೂರ್ಣಗೊಳಿಸಿ ಡಿಸೆಂಬರ್ ಅಂತ್ಯಕ್ಕೆ ಟ್ರ್ಯಾಕ್ಗೆ ಇಳಿಯಲಿದೆ. ಅಲ್ಲದೆ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ಗೆ ಮತ್ತೊಂದು ಸೆಟ್ ಕೂಡ ಬೆಂಗಳೂರು ಸೇರಲಿದೆ. ಈ ರೈಲು ಅಂದ್ರೆ 7ನೇ ರೈಲು ಜನವರಿ ಅಂತ್ಯಕ್ಕೆ ಟ್ರ್ಯಾಕ್ಗೆ ಇಳಿದು ಪ್ರಯಾಣಿಕರ ಸಂಚಾರಕ್ಕೆ ಮುಕ್ತವಾಗಲಿದೆ. 6ನೇ ಟ್ರೈನ್ ಸೆಟ್ ಏನಿದೆ ಅದರಲ್ಲಿ 3 ಕಾರುಗಳೇನಿದ್ದಾವೆ ಅದು 17ನೇ ತಾರೀಕು ಟಿಟಾಗರಿಂದ ಬಿಟ್ಟಿದೆ. ಇನ್ನು ಉಳಿದಿದ್ದ 3 ಸುಮಾರು 22 ರಾತ್ರಿಗೆ ಅದು ಕೂಡ ಬಿಟ್ಟಿದ್ದಾರೆ. ಸ್ಟ್ಯಾಟಿಕ್ ಟೆಸ್ಟ್ಗಳು ಫಸ್ಟ್ ಮಾಡಬೇಕಾಗುತ್ತೆ. ಟೆಸ್ಟ್ ಟ್ರ್ಯಾಕ್ ಅಲ್ಲೂ ಕೂಡ ಅದನ್ನ ನಾವು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಅದಾದ್ಮೇಲೆ ಮೇನ್ ಲೈನ್ ಅಲ್ಲೂ ಕೂಡ ನಾವು ಇಂಟಿಗ್ರೇಟೆಡ್ ಟೆಸ್ಟ್ ಏನ್ ಹೇಳ್ತೀವಿ, ಸಿಗ್ನಲಿಂಗ್ ಜೊತೆ ಟ್ರಾಕ್ಷನ್ ಜೊತೆ ಸಾರ್ವಜನಿಕರ ಓಡಾಡಕ್ಕೆ ಅದು ಫಿಟ್ ಆಗಿದೆ ಅಂತ ನಾವು ಅದನ್ನ ಓಡಾಡಕ್ಕೆ ಬಿಡಬಹುದು. ಸೊ ಡಿಸೆಂಬರ್ ಲಾಸ್ಟ್ ಗೆ 6ನೇ ಟ್ರೈನ್ ಸೆಟ್ ಕೂಡ ಬರುತ್ತೆ. ಯಾವ ಟೈಮಲ್ಲಿ ಎಷ್ಟು ಜನ ಓಡಾಡ್ತಾರೆ ಅದನ್ನ ನೋಡಿಕೊಂಡು ಕೂಡ ನಾವು ಅದ್ರ ಮೇಲೆ ಆಧಾರಿತವಾಗಿ ಅದನ್ನ ತಗೊಂಡು ನಾವು ನಮ್ಮ ಟೈಮಿಂಗ್ ಗಳನ್ನು ನಾವು ಚೇಂಜ್ ಮಾಡ್ತೀವಿ. 7ನೇದನ್ನು ಕೂಡ ಅಲ್ಲಿ ಬಾಡಿ ಫಿಟ್ಟಿಂಗ್ ಎಲ್ಲ ರೆಡಿ ಆಗ್ತಾ ಇದೆ. ಅದು ಕೂಡ ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಕೂಡ ನಾವು ಡಿಸ್ಪ್ಯಾಚ್ ಮಾಡುವಂತ ಹಂತದಲ್ಲಿ ನೋಡ್ತಾ ಇದ್ದೀವಿ. ಈ 2 ರೈಲುಗಳು ಹೊಸ ವರ್ಷದ ಸಂದರ್ಭದಲ್ಲೇ ಸೇರ್ಪಡೆಗೊಳ್ಳುತ್ತಿದ್ದು ಮಾರ್ಗ ಸಂಚಾರದ ಸಮಯ ಇಳಿಕೆಯಾಗಲಿದೆ. ಸದ್ಯ 15 ನಿಮಿಷಕ್ಕೊಂದು ಸಂಚರಿಸುವ ರೈಲುಗಳ ನಡುವಿನ ಸಮಯಾವಧಿ 8 ರಿಂದ 10 ನಿಮಿಷಕ್ಕೆ ಇಳಿಯಲಿದೆ. ಪರಿಣಾಮ ಸಂಚಾರದ ಸಮಯ, ನಿಲ್ದಾಣದಲ್ಲಿ ಕಾಯುವ ಸಮಯ 2 ಕೂಡ ಇಳಿಕೆಯಾಗಲಿದೆ. ಇದರಿಂದ ತಿಂಗಳುಗಳಿಂದ ಮಾರ್ಗ ಓಪನ್ ಆದರೂ ಸಮಸ್ಯೆ ಎದುರಿಸುತ್ತಿರುವ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲ ಆಗಲಿದೆ. ಒಟ್ಟಾರೆ ಹೊಸ ವರ್ಷಕ್ಕೆ ಡಬಲ್ ಗುಡ್ ನ್ಯೂಸ್ ಈ ಮಾರ್ಗದ ಸಂಚಾರವನ್ನ ಮತ್ತಷ್ಟು ಸರಳವಾಗಿಸಲಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.